ಚಿತ್ರಮಂದಿರಗಳಲ್ಲಿ ಕಾಂತಾರ 1 ಸಿನಿಮಾ ಗೆಲುವಿನ ಓಟ ಮುಂದುವರೆದಿದೆ. OTTಗೆ ಬಂದರೂ ಸಿನಿಮಾ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಹಿಂದಿ ವರ್ಷನ್ OTTಗೆ ಬಂದಿಲ್ಲ. ಹಾಗಾಗಿ ಉತ್ತರ ಭಾರತದಲ್ಲಿ ಪ್ರೇಕ್ಷಕರು ಇನ್ನೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ಈ ವರ್ಷ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎನ್ನುವ ದಾಖಲೆಯನ್ನ ಕಾಂತಾರ ಚಾಪ್ಟರ್ 1 ತನ್ನದಾಗಿಸಿಕೊಂಡಿದೆ. ಸದ್ಯ ಸಿನಿಮಾ 5 ವಾರ ಪೂರೈಸಿ 6ನೇ ವಾರಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಸಿನಿಮಾ ಇನ್ನೂ ಪ್ರದರ್ಶನ ಕಾಣ್ತಿದೆ. OTTಗೆ ಬಂದ ಮೇಲೆ ಸಾಮಾನ್ಯವಾಗಿ ಯಾರು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಲ್ಲ. ಆದರೆ ಕೆಲ ಸಿನಿಮಾಗಳು ಆ ಮಾತನ್ನ ಸುಳ್ಳಾಗಿಸುತ್ತವೆ. ಇತ್ತೀಚೆಗೆ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಮನೆಯಲ್ಲೇ ಕಾಂತಾರ 1 ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ. ತಮಿಳು ನಟಿ ಖುಷ್ಬು ಸಿನಿಮಾ ನೋಡಿ ಟ್ವೀಟ್ ಮಾಡಿ ರಿಷಬ್ ಶೆಟ್ಟಿ ಅವರನ್ನ ಅಭಿನಂದಿಸಿದ್ದಾರೆ. OTTಗೆ ಬಂದ ಬಳಿಕ ಸಾಕಷ್ಟು ಜನ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಜನರನ್ನ ತಲುಪಿದೆ. ಇನ್ನು 220.54 ಕೋಟಿ ರೂಪಾಯಿ ಬರೀ ಹಿಂದಿ ವರ್ಷನ್ನಿಂದ ಗಳಿಸಿದೆ. ತಮಿಳುನಾಡಿನಲ್ಲಿ 70 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಕರ್ನಾಟಕದಲ್ಲಿ 250 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಇನ್ನು ಕೇರಳ 50 ಕೋಟಿ ರೂಪಾಯಿ ಹಾಗೂ ಆಂಧ್ರ ತೆಲಂಗಾಣ ಸೇರಿ 100 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಪ್ರಮೋಷನ್ ಮುಗಿಸಿ ರಿಷಬ್ ಶೆಟ್ಟಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರಕ್ಕೆ ಸಿಕ್ಕ ರಾಜ್ಯ ಪ್ರಶಸ್ತಿಯನ್ನ ರಿಷಬ್ ಇತ್ತೀಚೆಗೆ ಮೈಸೂರಿನಲ್ಲಿ ಸ್ವೀಕರಿಸಿದ್ರು. ಮುಂದೆ ಜೈ ಹನುಮಾನ್ ಚಿತ್ರದಲ್ಲಿ ನಟಿಸುವುದಾಗಿ ಹೇಳ್ತಾ ಬರ್ತಿದ್ದಾರೆ. ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ಚಿತ್ರದ ಫೋಟೋಶೂಟ್ ಸಹ ಮಾಡಿದ್ದಾರೆ. ಆ ಚಿತ್ರದ ಹನುಮಂತ ವೇಷದಲ್ಲಿ ರಿಷಬ್ ನಟಿಸುತ್ತಿದ್ದಾರೆ. ಇನ್ನು ಇದೀಗ ಚಿತ್ರತಂಡ ಕಾಂತಾರ ಸಕ್ಸಸ್ ಸೀಕ್ರೆಟ್ ಹಂಚಿಕೊಂಡಿದೆ. ಕಾಂತಾರ ಅಧ್ಯಾಯ 1ರ ಪ್ರಯಾಣವು ಸ್ಮರಣೀಯವಾಗಿದೆ. ನಾವು ತಂಡವಾಗಿ ಆಚರಿಸಲು ಒಟ್ಟುಗೂಡಿದ್ದೇವೆ. ಆದರೆ ಈ ಗೆಲುವು ನಿಜವಾಗಿಯೂ ನಿಮಗೆ ಸೇರಿದೆ. ಈ ಐತಿಹಾಸಿಕ ಓಟಕ್ಕಾಗಿ ನಾವು ಒಟ್ಟಾಗಿ ನಿಂತು ನಮ್ಮ ಹೃದಯಗಳನ್ನ ಕೆಲಸಕ್ಕೆ ಹಾಕಿದ್ದೇವೆ. ಆದರೆ ನಿಮ್ಮ ಅಗಾಧ ಪ್ರೀತಿ ಡೆಸ್ಟಿನಿ ಬ್ಲಾಕ್ ಬಸ್ಟರ್ ಆಗಿ ಮಾರ್ಪಟ್ಟಿದೆ. ಇದನ್ನ ಬ್ಲಾಕ್ ಬಸ್ಟರ್ ಮಾಡಿದಕ್ಕಾಗಿ ನಾವು ನಮ್ಮ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸುತ್ತಿದ್ದೇವೆ ಎಂದು ಹೊಂಬಾಳೆ ಫಿಲ್ಮ್ಸ್ ಬರೆದುಕೊಂಡಿದೆ. ಕೇಕ್ ಕತ್ತರಿಸಿ ಸಂಭ್ರಮಿಸಿದೆ. ಇನ್ನು ಚಿತ್ರತಂಡ ಈ ಗೆಲುವು ಕೇವಲ ನಮ್ಮದಲ್ಲ, ಎಲ್ಲರದು, ನಿಮ್ಮ ಪ್ರೀತಿಗೆ ಎಂದೆಂದಿಗೂ ಋಣಿ ಎಂದು ಬರೆದುಕೊಂಡಿದೆ. ಇಡೀ ಚಿತ್ರತಂಡ ಸೇರಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದೆ. ಕಾಂತಾರ ಚಾಪ್ಟರ್ 1 ಎಲ್ಲ ದಾಖಲೆಗಳನ್ನ ಈಗಾಗಲೇ ಉಡೀಸ್ ಮಾಡಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.